ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಕೇಂದ್ರದಿಂದ 9 ಕಿಲೋಮೀಟರ್ ದೂರದಲ್ಲಿರುವ ಪ್ರತಿಷ್ಠಿತ ಗ್ರಾಮ ಹೆಗ್ಗೋಡು. ಹಿರಿಯರ ಪರಿಶ್ರಮದಿಂದಾಗಿ ಮೂಲಭೂತ ಸೌಕರ್ಯಗಳಾದ ಶಾಲೆ, ಕಾಲೇಜು, ಸಹಕಾರ ಸಂಘ, ರಂಗಮಂದಿರ, ಹಾಲು ಒಕ್ಕೂಟ ಮುಂತಾದ ಸೌಲಭ್ಯಗಳನ್ನು ಹಿಂದಿನಿಂದಲೂ ಪಡೆದುಕೊಂಡು ಬಂದಿದೆ. ಇಲ್ಲಿನ ಸ್ಥಳೀಯ ಆಡಳಿತ ಯಂತ್ರ ಹೆಗ್ಗೋಡು ಗ್ರಾಮ ಪಂಚಾಯತ್. ಈ ಹಿಂದಿನಿಂದಲೂ ಪ್ರಜ್ಞಾವಂತ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿ ಊರಿನ ಅಭಿವೃದ್ಧಿಗೆ ಪರಿಶ್ರಮಿಸುತ್ತಾ ಬಂದಿರುತ್ತಾರೆ. ಸರ್ಕಾರದ ನಿರ್ಮಲ ಗ್ರಾಮ ಯೋಜನೆಯನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದ ಕೀರ್ತಿ ಹೆಗ್ಗೋಡು ಗ್ರಾಮ ಪಂಚಾಯಿತಿಯದ್ದಾಗಿದೆ. ಈ ಸಾಧನೆಗಾಗಿ 2005ರಲ್ಲಿ ನಿರ್ಮಲ ಗ್ರಾಮ ಪುರಸ್ಕಾರ ಪ್ರಶಸ್ತಿಯನ್ನು ತನ್ನ ಮಡಿಲಿಗೆ ಹಾಕಿಕೊಂಡಿದೆ. ಅಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾರಾಯಣ ಜಲ್ಲೆ ಅಂದಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ಈ ಭಾಗದ ನಾಗರಿಕರ ಹೆಮ್ಮೆಯ ವಿಷಯಗಳಲ್ಲೊಂದಾಗಿದೆ. ಹೆಗ್ಗೋಡು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಕಾರ್ಯಗಳನ್ನು, ಆಡಳಿತ ವೈಖರಿಗಳ ಅಧ್ಯಯನಕ್ಕಾಗಿ ವಿದೇಶಿ ತಂಡಗಳು ಆಗಮಿಸಿದ್ದು ಅವರನ್ನು ಗ್ರಾಮದ ಸಮಸ್ತ ನಾಗರಿಕರು ಅದ್ದೂರಿ ಸಮಾರಂಭದಿಂದ ಸ್ವಾಗತಿಸಿದ್ದು ಈ ಭಾಗದ ಜನರಲ್ಲಿ ಇನ್ನೂ ಹಚ್ಚ ಹಸಿರಾಗಿದೆ. ಪ್ರಸ್ತುತ ಆಡಳಿತದಲ್ಲಿರುವ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಸಾರ್ವಜನಿಕರ ಸಹಕಾರದೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಸರ್ಕಾರದ ಸವಲತ್ತುಗಳನ್ನು ಸದ್ವಿನಿಯೋಗಗೊಳಿಸಿದ್ದಕ್ಕಾಗಿ ಹೆಗ್ಗೋಡು ಗ್ರಾಮ ಪಂಚಾಯತ್ 2010-11ರ ಮಾದರಿ ಗ್ರಾಮ ಪಂಚಾಯತ್ ಎಂದು ಗುರುತಿಸಲ್ಪಟ್ಟಿದ್ದು 1 ಲಕ್ಷ ರೂಪಾಯಿಗಳ ವಿಶೇಷ ಅನುದಾನ ಪುರಸ್ಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರಿಂದ ಸ್ವೀಕರಿಸಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ಮಹನೀಯರು ನಮ್ಮ ನಡುವಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡದ ಡಿಂಡಿಮವನ್ನು ಮೊಳಗಿಸಿದ ಈ ಭಾಗದ ಸಾಧಕರ ಕಿರು ಮಾಹಿತಿಯ ಕಿರು ಪ್ರಯತ್ನ ನಮ್ಮದು. ಜಾಗತಿಕ ನಕಾಶೆಯಲ್ಲಿ ನಾಟಕ, ಕಲೆ, ಸಂಸ್ಕೃತಿಗಾಗಿ ಗುರುತಿಸಿಕೊಂಡಿದೆ ನಮ್ಮ ಪುಟ್ಟ ಗ್ರಾಮ ಹೆಗ್ಗೋಡು. ಈ ಕೀರ್ತಿಯ ರೂವಾರಿ ಕುಂಟಗೋಡು ವಿಭೂತಿ ಸುಬ್ಬಣ್ಣ. ನಾವು ಜಗತ್ತನ್ನು ಸುತ್ತುವುದಲ್ಲ, ಜಗತ್ತೇ ನಮ್ಮನ್ನು ಸುತ್ತುವಂತೆ ಮಾಡುವ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯಪ್ರವೃತ್ತರಾದರು. ನಾಡಿನ ಹಿರಿಯ ಚಿಂತಕರು, ಲೇಖಕರು, ನಾಟಕಕಾರರು, ರಂಗ ನಿರ್ದೇಶಕರು ಆದ ಶ್ರೀ ಕೆ.ವಿ. ಸುಬ್ಬಣ್ಣನವರು ನೀನಾಸಂನ್ನು ತಮ್ಮ ಕರ್ಮಭೂಮಿಯಾಗಿಸಿ ರಂಗ ಚಟುವಟಿಕೆಗಳನ್ನು ನಿರಂತರಗೊಳಿಸಿದರು. ಚಲನಚಿತ್ರ ಸಹೃದಯತೆ ಶಿಬಿರದಿಂದ ಈಗಿರುವ ನೀನಾಸಂ ಸಂಸ್ಕೃತಿ ಶಿಬಿರ, ನೀನಾಸಂ ತಿರುಗಾಟ, ನೀನಾಸಂ ರಂಗಶಿಕ್ಷಣ ಕೇಂದ್ರ ಹೀಗೆ ಹಲವಾರು ಸಾಧನೆಗೈದ ಕೆ.ವಿ. ಸುಬ್ಬಣ್ಣನವರನ್ನು ಹುಡುಕಿಕೊಂಡು ಬಂದದ್ದು ಏಷ್ಯಾದ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸಿ ಪ್ರಶಸ್ತಿ. ಅಲ್ಲದೆ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗೆ ಪಾತ್ರರಾಗಿರುತ್ತಾರೆ. ಪ್ರಸ್ತುತ ನೀನಾಸಂ ಅನ್ನು ಮುನ್ನಡೆಸುತ್ತಿರುವ ಶ್ರೀಯುತ ಕೆ.ವಿ. ಅಕ್ಷರ ಅವರು ಕರ್ನಾಟಕ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿದ್ದಾರೆ. ಇವರ ಅಕ್ಷರ ಪ್ರಕಾಶನ ಸಂಸ್ಥೆ ರಾಜ್ಯ ಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಯಾಗಿದ್ದು 2005ರಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅತ್ಯುತ್ತಮ ಪ್ರಕಾಶನ ಸಂಸ್ಥೆ ಪ್ರಶಸ್ತಿ ಪಡೆದಿದೆ.
ಈಶ್ವರರಾವ್ ಜಂಬೆ ನೀನಾಸಂ ರಂಗಶಿಕ್ಷಣ ಕೇಂದ್ರದಲ್ಲಿ ಪ್ರಾಂಶುಪಾಲರಾಗಿ ರಂಗಾಯಣದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವ ಇವರು ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ರಂಗಭೂಮಿಯ ನಿರ್ದೇಶನಕ್ಕಾಗಿ 1994ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಇದಲ್ಲದೆ ರುಜುವಾತು ಪ್ರಕಾಶನದ ರುಜುವಾತು ಪ್ರಶಸ್ತಿ, ಉಡುಪಿಯ MGM ಕಾಲೇಜಿನ ಕೂಶಿ ಹರಿದಾಸ ಭಟ್ಟ ಜಾನಪದ ಪ್ರಶಸ್ತಿ, ಇತ್ತೀಚೆಗೆ ಮೂಡಬಿದ್ರೆಯಲ್ಲಿ ಕನ್ನಡ ನೆಲ ಜಲ ಸೇವೆಗಾಗಿ ನೀಡುವ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿದ್ದಾರೆ. KG ಕೃಷ್ಣಮೂರ್ತಿ NTI ವಿದ್ಯಾರ್ಥಿಯಾಗಿ ರಾಷ್ಟ್ರೀಯ ನಾಟಕ ಶಾಲೆಯ ಪದವೀಧರರಾಗಿರುವ ಇವರು ನಟನಾಗಿ ನಿರ್ದೇಶಕರಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 1992ರಲ್ಲಿ ತಮ್ಮದೇ ಕಿನ್ನರ ಮೇಳ ನಾಟಕ ತಂಡವನ್ನು ಕಟ್ಟಿ ರಾಜ್ಯಾದ್ಯಂತ ಪ್ರದರ್ಶನ ನಡೆಸುತ್ತಿದ್ದಾರೆ. ಮಕ್ಕಳ ರಂಗಭೂಮಿಯಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿರುವ ಇವರಿಗೆ 2006ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭ್ಯವಾಗಿರುತ್ತದೆ. ಇದಲ್ಲದೆ ಸಂದೇಶ ಪ್ರತಿಷ್ಠಾನ ಮಂಗಳೂರು ಇವರಿಂದ ಸಂದೇಶ ಪ್ರಶಸ್ತಿ, ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ಇಂಡಿಯನ್ ಎಕ್ಸ್‌ಪ್ರೆಸ್ ಪ್ರಶಸ್ತಿಗಳಿಂದ ಶ್ರೀಯುತರು ಗೌರವಿಸಲ್ಪಟ್ಟಿದ್ದಾರೆ. ನಮ್ಮ ಸುಲೇಮಾನ್ ಸಾವ್ಕಾರ ಹತ್ರ ಬಂದ್ರೆ ಒಂದಿಷ್ಟು ದುಡ್ಡು ಅಂತ ಕಾಣ್ಲಕ್ಕ. ಏನ ನೀನೊಬ್ಬ ಎಕ್ಸ್ಪರ್ಟ್, ಸುಮ್ಮನೆ ಇಲ್ಲಿ ಕೊಳ್ತಾ ಹೋಗ್ಬೇಡ, ಗೊತ್ತಾಯ್ತಾ? ಏನ ಬರೀ ಚಾ ಕೊಟ್ಟು ಕಳಿಸ್ತೋ, ಊಟ ಗೀಟ ಇತ್ತ? ನಿನ್ ಕೈಯಿಂದ ಬಂಗಡಿ ಗಸಿ ತಿಂದೆ ಎಷ್ಟು ವರ್ಷ ಆಯ್ತೋ. ಇನ್ನೊಂದು ಬಂಗಡಿ ತಿಂತ್ರಿಯಾ? ಟಿವಿ ಬಂದ್ ಮಾಡುದ? BR ವೆಂಕಟರಮಣ ಐತ ನೀನಾಸಂ ರಂಗಶಿಕ್ಷಣ ಕೇಂದ್ರದಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಸುಮಾರು 25 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದಾರೆ. ಹಲವಾರು ನಾಟಕಗಳನ್ನು ನಿರ್ದೇಶಿಸಿರುವ ಇವರಿಗೆ ರಂಗ ನಿರ್ದೇಶನಕ್ಕಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿರುತ್ತದೆ. ಚಂದ್ರಶೇಖರ ಕಾಕಾಲ್ ಪ್ರತಿಷ್ಠಿತ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಇನ್ಫೋಸಿಸ್ನಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. 2010ರಲ್ಲಿ ಅಮೆರಿಕದ ಕನ್ಸಲ್ಟೆನ್ಸಿ ಮ್ಯಾಗಝೀನ್ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ನೀಡುವ ವರ್ಲ್ಡ್ಸ್ ಬೆಸ್ಟ್ ಕನ್ಸಲ್ಟೆನ್ಸಿ ಅವಾರ್ಡ್, ಪ್ರಪಂಚದ ಉತ್ತಮ ಸಲಹೆಗಾರ ಪ್ರಶಸ್ತಿ ಪಡೆದು ಗೌರವಿಸಲ್ಪಟ್ಟಿದ್ದಾರೆ. Thank you, friends. Thanks, everybody. Good afternoon to the consumers. Consumers know more than the enterprise today. And the enterprises have to learn how to handle this situation. We at Infosys have created a platform called iEngage Digital Consumer Platform to help the organizations to do exactly this.
ಶ್ರೀಮತಿ ಭಾನುಮತಿ ಜಯಂತ್. ನಮ್ಮೂರಿನ ಹೆಮ್ಮೆಯ ಸಾಮಾಜಿಕ ಕಾರ್ಯಕರ್ತೆ. ಸಾಕ್ಷರತಾ ಕಾರ್ಯಕ್ರಮ, ಸ್ವಯಂ ಉದ್ಯೋಗ ತರಬೇತಿ, ಜಾನಪದ, ಕ್ರೀಡೆ, ಸಾಮಾಜಿಕ ಸಂಘಟನೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. 1992-93ರಲ್ಲಿ ಯುವಜನ ಸೇವಾ ಇಲಾಖೆ ವತಿಯಿಂದ ರಾಷ್ಟ್ರೀಯ ಯುವ ಪ್ರಶಸ್ತಿ ಪಡೆದು ಗೌರವಿಸಲ್ಪಟ್ಟಿದ್ದಾರೆ. ಇದೇ ಅಲ್ಲದೆ ರಾಜ್ಯ ವಯಸ್ಕರ ಶಿಕ್ಷಣ ಇಲಾಖೆ 1987-88ರಲ್ಲಿ ಉತ್ತಮ ಪ್ರೇರಕ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. 1990-91ರಲ್ಲಿ ಯುವಜನ ಸೇವಾ ಕ್ರೀಡಾ ಇಲಾಖೆಯ ರಾಜ್ಯ ಪ್ರಶಸ್ತಿಯನ್ನು ಪಡೆದು ಕನ್ನಡದ ಡಿಂಡಿಮವನ್ನು ಮೊಳಗಿಸಿದ್ದಾರೆ. ಪ್ರಸನ್ನ ಹಿರಿಯ ರಂಗಕರ್ಮಿ, ನಾಟಕಕಾರ, ಶ್ರೇಷ್ಠ ನಿರ್ದೇಶಕ, ಲೇಖಕ, ಸಂಘಟಕ, ಗಾಂಧಿವಾದಿ. ಯುವ ನಾಟಕಕಾರ ಫೆಲೋಶಿಪ್, ಕೋಲ್ಕತ್ತಾದ ನಂದಿಕಾರ್ ಪ್ರಶಸ್ತಿ, ತದ್ರೂಪಿ ಮತ್ತು ಮಹಿಮಾಪುರ ನಾಟಕಗಳಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಸಾಧನೆಗಳನ್ನು ಮಾಡಿದ್ದಾರೆ. ಇವರು ಹೆಗ್ಗೋಡಿನ ಪ್ರತಿಷ್ಠಿತ ಚರಕ ಸಂಸ್ಥೆಯ ರೂವಾರಿ. ಚರಕ ಸಂಸ್ಥೆಯು ಜಿಲ್ಲಾ ಮಟ್ಟದ ಉತ್ತಮ ಸಹಕಾರಿ ಸಂಸ್ಥೆ ಪ್ರಶಸ್ತಿ ಪಡೆದಿದ್ದು, ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಮತಿ ಗೌರಮ್ಮನವರು ಹಸೆ ಚಿತ್ರವನ್ನು ಉಳಿಸಿ ಬೆಳೆಸುತ್ತಿರುವುದಕ್ಕಾಗಿ ಸಂದೇಶ ಪ್ರತಿಷ್ಠಾನದಿಂದ ಸಂದೇಶ ಪ್ರಶಸ್ತಿ ಪಡೆದು ಗೌರವಿಸಲ್ಪಟ್ಟಿದ್ದಾರೆ. ಪಣಿಯಮ್ಮ ನೀನಾಸಂ ರಂಗಶಿಕ್ಷಣ ಕೇಂದ್ರದಲ್ಲಿ ದೈಹಿಕ ಶಿಕ್ಷಕಿಯಾಗಿರುವ ಪಣಿಯಮ್ಮ ಹಲವು ವರ್ಷಗಳಿಂದ ರಂಗಭೂಮಿಯಲ್ಲದೆ ಕಲಾ ತಂಡಗಳನ್ನು ಕಟ್ಟಿ ಬೆಳೆಸುವ ಕಾರ್ಯವನ್ನು ಮಾಡುತ್ತಿದ್ದು, ರಂಗಭೂಮಿಯ ಸೇವೆಗಾಗಿ ರಂಗ ಪ್ರಪಂಚ ಪ್ರಶಸ್ತಿ, ಸ್ತ್ರೀ ಪ್ರಗತಿ ಪತ್ರಿಕೆಯ ಜೀವನ್ಮುಖಿ ಪ್ರಶಸ್ತಿ, ಅವ್ವ ಪ್ರಶಸ್ತಿ ಸೇರಿದಂತೆ ಹಲವಾರು ಸನ್ಮಾನ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ಎಚ್.ಎಂ. ಅಜಿತ್ ಕುಮಾರ್ ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಘಟಶ್ರಾದ್ದ ಚಿತ್ರದಲ್ಲಿ ಬಾಲನಟನಾಗಿ ಅಭಿನಯಿಸಿದ್ದು ಇವರ ಕೀರ್ತಿ. 78-79ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಅಜಿತ್ ಕುಮಾರ್ ನಾಣಿಯ ಪಾತ್ರ ನಿರ್ವಹಿಸಿದ್ದರು. ಭಾರತೀಯ ಚಲನಚಿತ್ರದ ಪ್ರತಿಷ್ಠಿತ ರಜತ ಕಮಲ ಪ್ರಶಸ್ತಿ ಇವರ ಮನೋಜ್ಞ ಅಭಿನಯಕ್ಕಾಗಿ ಲಭಿಸಿದೆ. ವಿ.ಎಂ. ಗುರುಮೂರ್ತಿ ಹಲವು ವರ್ಷಗಳಿಂದ ರಂಗಭೂಮಿಯ ನೇಪಥ್ಯ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಪ್ರಸಾದನ ಕಲೆಯಲ್ಲಿ ಸಿದ್ಧಹಸ್ತರು. ರಂಗಭೂಮಿಯಲ್ಲದೆ ಕಿರುತೆರೆಯಲ್ಲೂ ಗುರುತಿಸಿಕೊಂಡಿದ್ದು, 1999ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಪದ್ದಣ್ಣ ಶ್ರಮ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿದ್ದಾರೆ. ಎಂ.ಎಂ. ಕೃಷ್ಣಮೂರ್ತಿ ಹಲವಾರು ವರ್ಷಗಳಿಂದ ನೇಪಥ್ಯ ಕಲಾವಿದರಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುವ ಎಂ.ಎಂ. ಕೃಷ್ಣಮೂರ್ತಿ 2010-11ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಳಕು ಮತ್ತು ವಿನ್ಯಾಸ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ನೀಡಿದ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದು ಗೌರವಿಸಲ್ಪಟ್ಟಿದ್ದಾರೆ. ಪಿ. ನಾಗೇಶರಾವ್ ನೀನಾಸಂನಲ್ಲಿ ನೇಪಥ್ಯ ಕಲಾವಿದರಾಗಿ 1988ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದಿರುತ್ತಾರೆ. ಎಂ. ಗಣೇಶ್ ನೀನಾಸಂನಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಜನಮನದಾಟ ತಂಡವನ್ನು ಕಟ್ಟಿ ಹಲವಾರು ನಾಟಕ ನಿರ್ದೇಶಿಸಿ ಪ್ರದರ್ಶನ ನೀಡಿರುತ್ತಾರೆ. 2007ರಲ್ಲಿ ಭಾರತ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿ ನಿರ್ದೇಶನಕ್ಕಾಗಿ ನೀಡುವ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿದ್ದಾರೆ.
ಹೆಗ್ಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬರಿಗೆ ಗ್ರಾಮದಲ್ಲಿ ವಾಸಿಸುತ್ತಿರುವ ಶ್ರೀಮತಿ ಯಲ್ಲಮ್ಮ ಈ ಬಾರಿಯ ಇನ್ನೋರ್ವ ಸನ್ಮಾನಿತೆ. ಸುಮಾರು 40-45 ವರ್ಷದಿಂದ ಸೂಲಗಿತ್ತಿಯಾಗಿ ಅಪರೂಪದ ಸೇವೆ ಸಲ್ಲಿಸಿರುವ ಇವರು ಇದುವರೆಗೆ 300ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ ಎನ್ನುವುದು ವಿಶೇಷ. ಇಳಿ ವಯಸ್ಸಿನಲ್ಲಿರುವ ಈ ಸೂಲಗಿತ್ತಿ ಅಜ್ಜಿ ಇನ್ನೂ ಹೆಚ್ಚು ಸಮಾಜ ಸೇವೆ ಸಲ್ಲಿಸಲಿ ಎನ್ನುವುದೇ ನಮ್ಮ ಆಶಯ. ಹೆರಿಗೆಯಲ್ಲಿ ಕೆಲವು ಖುಷಿಯೂ ಕಾಣ್ತು, ಕೆಲವು ಕಷ್ಟನೂ ಕಾಣ್ತು. ನನ್ನ ಅನುಭವದಿದ್ದಲ್ಲೇ ನಾ ಕಲ್ತದ್ದು. ಡಾಕ್ಟ್ರು ಮಾಬಲೇಶ್ವರ ಡಾಕ್ಟ್ರು ಚೆನ್ನಾಗಿ ಅನುಭವ ಐತೆ ನಿಂಗೆ ಹೆರಿಗೆ ಮಾಡಿಸೋದು ಅಂತ ಟ್ರೈನಿಂಗ್ ಮಾಡಿದ್ರು. ಟ್ರೈನಿಂಗ್ ಆದ್ರೆ ನಾನು ಬೇರೆ ಊರಿಗೆ ಕಳಿಸಿಲ್ಲ, ಇಲ್ಲೇ ನಾನು ಅನುಭವದಿದ್ದಲ್ಲೇ ನಾವು ಮಾಡ್ತೀವಿ. ಎಷ್ಟು ರಾತ್ರಿಯಲ್ಲಿ ಬಂದರೂ ಹೋಗಿ ಅವ್ರನ್ನ ಕರ್ತವ್ಯ ನಡೆಸಿದ್ದೀನಿ. ನಾನು ಒಂದು 50 ವರ್ಷ ಆಗಲ್ಲ, ಒಂದು 30 ವರ್ಷ ಆಗಿರ್ಬೇಕು. 300 ಜನರ ಮೇಲೆ 350 ಆಗಿರ್ಬೇಕು. ಹಣಕಾಸು ಏನೂ ತಗೊಳಲ್ಲ. ಡಾಕ್ಟ್ರೆ ಅಲ್ಲಿ ಕರೆಸಿ 300 ರೂಪಾಯಿ ಕೊಟ್ಟಿದ್ರು ಸಹಿ. ತಲೆ ಮಗು 2-3 ಜನ ಸತ್ತೋಗಿದ್ದು, ಅವನು ತೆಗ್ದೆ. ಯಾರಿಗೂ ಹೇಳ್ಕೊಡ್ಲೂ ಇಲ್ಲ, ಅವ್ರು ಕಲಿಯಕ್ಕೆ ಬರಲೂ ಇಲ್ಲ. ಹೆರಿಗೆ ಆಗ್ತೈತೆ ಅಂತ ನಾನು ಕೇಳಿದ್ದಾರೆ. ಇಂತಿಷ್ಟೇ ಹೊತ್ತಿಗೆ ಹೆರಿಗೆ ಆಗ್ತೈತೆ ಅಂದಿಲ್ಲ. ಒಡ್ಡಿಲ್ಲ ಅಜ್ಜಿ ನಾರ್ಮಲ್ ಹೆರಿಗೆ ಮಾಡಿಸೋದು. ಹೆಗ್ಗೋಡು ಗ್ರಾಮ ಪಂಚಾಯಿತಿಯ ಇನ್ನೋರ್ವ ಸನ್ಮಾನಿತರು HV ಚನ್ನಬಸಪ್ಪನವರು. ಸುಮಾರು 10 ವರ್ಷ ಕಾಲ ಪಟೇಲರಾಗಿ ಕಾರ್ಯನಿರ್ವಹಿಸಿದ್ದ ಇವರನ್ನು ಜನ ಗುರುತಿಸುವುದು ಹೆಬ್ಬರಿಗೆ ಪಟೇಲರು ಎಂದು. ಯಕ್ಷಗಾನ, ತಾಳಮದ್ದಲೆ, ಕೋಲಾಟ, ಅಂಟಿಗೆ ಪಂಟಿಗೆ, ಜಾನಪದ ಕಲಾತಂಡಗಳನ್ನು ಕಟ್ಟಿ ಯುವಜನ ಮೇಳ, ಜಾನಪದ ಮೇಳಗಳಲ್ಲಿ ಭಾಗವಹಿಸಿ ರಾಜ್ಯ ಪ್ರಶಸ್ತಿಯೂ ಸೇರಿದಂತೆ ಇವರ ಕಲಾ ಸೇವೆ, ಸಮಾಜ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿರುತ್ತಾರೆ. ಯಾವಾಗಲೂ ನಾನು ಜನಪದ ಕಲೆಗಳನ್ನ ಅಭಿರುಚಿ ಮತ್ತೆ ಅದನ್ನ ಪೋಷಿಸಬೇಕು, ಬೆಳೆಸಬೇಕು ಅಂತ ಯೋಚನೆ ಮಾಡಿದೆ. ಮುಂದೆ ಇದ್ದ ನಮ್ಮ ಯುವ ಕಲಾವಿದರನ್ನ ಮುಂದಕ್ಕೆ ತರಬೇಕು ಅಂತೇಳಿ ಯೋಚನೆ ಮಾಡಿ ಕೆಲವು ದಿವಸ ನಮ್ಮ ಮನೆಯಲ್ಲೇ ಅವರನ್ನೆಲ್ಲ ಸೇರಿಸಿಕೊಂಡು ಪ್ರಾಕ್ಟೀಸ್ ಮಾಡಿಸೋದು, ಕಲೆಗಳನ್ನ ಅವರಿಗೆ ಕಲಿಸೋದು. ಯಕ್ಷಗಾನವಾಗ್ಲಿ ಅಥವಾ ಅಂಟಿಗೆ ಪಂಟಿಗೆ ಆಗ್ಲಿ, ಕೋಲಾಟವಾಗ್ಲಿ ನಮ್ಮನೆ ಇದರಲ್ಲೇ ನಮ್ಮ ಚೌಕಿಯಲ್ಲೇ ಕೂರಿಸ್ಕೊಂಡು ಪ್ರಯತ್ನ ಮಾಡ್ತಾ ಬಂದಿದ್ದೆ. ರಾಜ್ಯ ಪ್ರಶಸ್ತಿ ಬಂದಿದೆ, ಕೆಲವು ಕಡೆ ತಾಲೂಕು ಮಟ್ಟದಲ್ಲಿ ಬಂದಿದೆ, ರಾಜ್ಯ ಮಟ್ಟದಲ್ಲಿ ಬಂದಿದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಮಗೆ ಪ್ರಥಮ ಪ್ರಶಸ್ತಿ ಬಂದಿದೆ. ಕೋಲಾಟದಲ್ಲಿ ಬಂದಿದೆ, ಅಂಟಿಗೆ ಪಂಟಿಗೆಯಲ್ಲಿ ಬಂದಿದೆ, ಮತ್ತೆ ಒಗ್ಗಟ್ಟು ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿ ತಾಲೂಕು ಮಟ್ಟದಲ್ಲಿ ನನಗೆ ಬಂದಿದೆ. ಇನ್ನು ಅನೇಕ ಕಡೆ ಪ್ರಸಾರ ಮಾಡಿದ್ದೇವೆ. ನಮ್ಮ ಹೆಬ್ಬರಿಗೆ ಗೀಜಿಯ ಗ್ರಾಮಕ್ಕೆ 68ರಿಂದ 78ರವರೆಗೆ ಪಟೇಲಿ ಕೆಲಸವನ್ನು ಮಾಡಿದ್ದೇನೆ. ವಿಶ್ವ ಕನ್ನಡ ಸಮ್ಮೇಳನ ಮೈಸೂರು, ಶ್ರೀರಂಗಪಟ್ಟಣದ ಅಖಿಲ ಭಾರತ ಕನ್ನಡ ಸಮ್ಮೇಳನ ಮತ್ತು ಸಾಗರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ, ತೀರ್ಥಹಳ್ಳಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನ, ಅದಲ್ಲದೆ ತಾಳಗುಪ್ಪದಲ್ಲಿ ನಡೆದ ಮಲೆನಾಡು ಜಾನಪದ ಕಲಾಮೇಳದಲ್ಲಿ ಭಾಗವಹಿಸಿದ್ದೇವೆ. ರಂಗಾಯಣದ ಮನೆ ಮನೆ ಕಾರ್ಯಕ್ರಮದಲ್ಲಿ ಚಿದಂಬರರಾವ್ ಜಂಬೆಯವರ ಸಹಕಾರದೊಂದಿಗೆ ನಾವು ಭಾಗವಹಿಸಿದ್ದೇವೆ. ನಮಗೆ 15-30 ಸಾವಿರ ರೂಪಾಯಿ ಬಂದರೆ ಅದನ್ನು ನಮ್ಮ ಸಿದ್ದೇಶ್ವರ ದೇವಸ್ಥಾನಕ್ಕೆ ದೇಣಿಗೆಯಾಗಿ ಅವರು ಕೊಟ್ಟಿದ್ದೇವೆ. ಹೆಗ್ಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಣನಕಟ್ಟೆಯಲ್ಲಿ ವಾಸವಾಗಿರುವ ನಾಟಿ ವೈದ್ಯ ಕೌತಿ ಭರ್ಮಪ್ಪನವರು. ಜಾನುವಾರು ಮತ್ತು ಮನುಷ್ಯರ ಕೆಲವು ಕಾಯಿಲೆಗಳಿಗೆ ಗಿಡಮೂಲಿಕೆ ಔಷಧಿಗಳನ್ನು ಉಚಿತವಾಗಿ ನೀಡುತ್ತಾ ಬಂದಿರುವ ಶ್ರೀಯುತರು ಜಾನುವಾರು ಕಾಯಿಲೆಗಳಲ್ಲಿ ಹೆಚ್ಚು ನುರಿತವರು. ಇದಲ್ಲದೆ ಯಕ್ಷಗಾನ, ನಾಟಕ ತಂಡ, ಹಬ್ಬ ಹಾಡುವ ಕಲೆಗಳಲ್ಲೂ ಇವರು ತಮ್ಮ ಕಲಾ ಸೇವೆಯನ್ನು ಮಾಡಿದ್ದಾರೆ. ಈಗಲೂ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ತಮ್ಮಲ್ಲಿರುವ ಅಪರೂಪದ ವಿದ್ಯೆಯನ್ನು ಬೇರೆಯವರಿಗೂ ದಾರೆ ಎರೆದು ಸಮಾಜಕ್ಕೆ ಸೇವೆ ಸಲ್ಲಿಸುವಂತೆ ಮಾಡಲಿ ಎನ್ನುವುದೇ ನಮ್ಮ ಆಶಯ. ಮನುಷ್ಯರಿಗೆ ಜಾಂಡೀಸ್ ಕಾಯಿಲೆ, ಮೂಲವ್ಯಾಧಿ ಕಾಯಿಲೆ,
ಆಮೇಲೆ ಬಿಳಿ ಸೆರಗು, ಕೆಂಪು, ಇಷ್ಟಕ್ಕೆಲ್ಲ ಔಷಧಿ ಕೊಡ್ತೀವಿ. ಯಾರತ್ರ ಯಾವ ಶುಲ್ಕಗಳನ್ನ ನಾನು ಕೇಳಿ ಪಡಿಲಿಲ್ಲ. ನಾಟಕ ಮೊದಲಿಗೆ ನಾನು ದೊಡ್ಡಾಟಕ್ಕೆ ಸೇರ್ಕೊಂಡೆ. 6 ಪಾತ್ರಗಳನ್ನ, ಸ್ತ್ರೀ ವೇಷ ಮತ್ತು ಅದರಲ್ಲಿ ಬರೋಂಥ ಋಷಿ ವೇಷ, ಆಮೇಲೆ ರಾಜನ ವೇಷ, 6 ಪಾತ್ರಗಳನ್ನು ಮಾಡಿದೆ. ಆಮೇಲೆ ಯಕ್ಷಗಾನ ಶುರು ಮಾಡಿದೆ ತಾಳ್ಮತ್ಲೆ ರೂಪದಲ್ಲಿ. ಜಾನುವಾರುಗಳಿಗೆ ಕಟ್ಟಾಕೋದು ಬಂತು, ಔಷಧಿ ಕೊಡೋದು ಬಂತು. ಆ ರೀತಿ ಅದಕ್ಕೆ ಔಷಧಿ ಕೊಡ್ತೀವಿ. ಕರ ಹಾಕಿ 4 ಗಂಟೆ ಬಿಟ್ಟು ಅದು ಕಸ ಬಾರದೆ ಹೋದ್ರೆ ಅದನ್ನ ನಾವು ತಿರುಗಿಸಿ ಆ ಕಸನ ಹೊರಗೆ ತೆಗಿತೀವಿ. ಹೆಗ್ಗೋಡು ಗ್ರಾಮ ಪಂಚಾಯಿತಿಯ ನಂದಿಗೋಡಿನಲ್ಲಿ ವಾಸವಾಗಿರುವ ಶ್ರೀಮತಿ ಬಸಮ್ಮ ಈ ಬಾರಿಯ ಇನ್ನೋರ್ವ ಸನ್ಮಾನಿತೆ. ಜಾನುವಾರು ಮತ್ತು ಮನುಷ್ಯರಿಗೆ ದೃಷ್ಟಿ ತೆಗೆದು ಕಾಯಿಲೆ ಗುಣಪಡಿಸುವ ಅಪರೂಪದ ವಿದ್ಯೆಯಿಂದ ಉಚಿತ ಸೇವೆ ಸಲ್ಲಿಸಿ ಸಮಾಜಕ್ಕೆ ತಮ್ಮ ಕೊಡುಗೆ ನೀಡಿದ್ದಾರೆ. 80ರ ವಸಂತದಲ್ಲಿರುವ ಈ ದೃಷ್ಟಿ ತೆಗೆಯುವ ಅಜ್ಜಿ ಇನ್ನೂ ಹೆಚ್ಚು ಕಾಲ ಸಮಾಜಕ್ಕೆ ಸೇವೆ ಸಲ್ಲಿಸಲಿ ಎಂಬುದೇ ನಮ್ಮ ಹಾರೈಕೆ. ಅವರಿಗೆ ನಮ್ಮನೆ ಬೆಳೆದು ಹೋಗ್ತೈತಿ ಅಂತಾರಲ್ಲ, ಕರ ಮರಿ ಆಗೋದಿಲ್ಲ, ನಿಲ್ಲೋದಿಲ್ಲ ಗೊಪ್ಪ ಅಂತ ಹೇಳಿ ಅದಕ್ಕೆ ಕೊಡ್ತೀನಿ. ಮತ್ತೆ ಮನುಷ್ಯರಿಗೆ ಇದಾದ್ರೂ ಅದಕ್ಕೂ ಕೊಡ್ತೀನಿ. ಎಲ್ಲರೂ ಹೆಚ್ಚಿಗೆ ಮನುಷ್ಯರಿಗೆ ಕೊಡೋದಿಲ್ಲ, ದನಕರಿಗೆಲ್ಲ ಪೂರ್ತಿ ಕೊಟ್ಟಿದ್ದೀನಿ. ಜನರಿಗೆಲ್ಲ ಪದ ಸುಖ ಇಲ್ಲ, ಭಾಳ ಇದಾಗೈತಿ.